ಇಲ್ಲಿ ಅಜ್ಜಿ ಅಜ್ಜಿ ಬಲ್ಲಿ ಬಂದು ಕೂಡಲ್ ಬಿಟ್ಟು ಅದೇನವ ಹಿಂದೆ ಕೂತು ಬಿಟ್ಟಿದಿ ಒಬ್ಬಾಕಿ ಬಾ ಮಗಳ ಇಲ್ಲಿ ಹೋಗಚ್ಚಿ ಅಲ್ಲಿ ಮುಂದೆ ಕೂತು ಏನ್ ಮಾಡ್ಲಿ ಇಲ್ಲಿ ಎಷ್ಟು ಚಂದ ಕಿಟಕಿ ಕುಂತಿ ಎಲ್ಲ ಸುತ್ತಮುತ್ತ ಗಿಡ ಅವು ಎಲ್ಲ ನೋಡಕ್ಕೆ ಎಷ್ಟು ಚಂದ ಅನಿಸ್ತದೆ ಗೊತ್ತೇನ್ ನಿನಗೆ? ಅಲ್ಲಿ ಬಿಡು, ಆ ಹುಡುಗಿಗೆ ಯಾಕೆ ಜೀವ ತಿನ್ನತ್ತಿದಿ? ನೀನು ಹೋಗಿ ಕೂಡ್ದಂತಂದ್ರೆ ಅಲ್ಲೇ ಹಿಂದೆ ಹೋಗಿ ಕೂಡ್ ಹಿಂದೆ ಸೀಟಿ. ಈಗೆಲ್ಲಿ ಹಿಂದೆ ಹೋಗಿ ಕೂಡ್ಲಿ ಇರ್ಲಕ್ ಬಿಡ್ರಿ, ನಾನು ಕಡ್ದ ಹಂಗೆ ಎಲ್ಲ ನಾನು ನಿಮಗೆ ಬ್ಯಾಗ್ ಅದು ಎಲ್ಲ ಇಡ್ಲಕ್ಕೆ ಕೊಟ್ಟಿದ್ದ ಎಲ್ಲ ಹಾಕಿರಿಲ್ಲ ನೆನಪಿನ್ಲಿತ್ತ. ಹ್ಞೂ ಅಲ್ಲೇ ಹಿಂದೆ ಇಟ್ಟಿನ ತಗೋಣ ಅಷ್ಟು ಹಾಕೊಂಡು ಬಂದೀನಿ. ಆಕಿ ನಮ್ಮ ಪೂಜಾಗ ಅದು ಏನೋ ಡ್ರೈ ಫ್ರೂಟ್ ಉಂಡಿ ಅಂದ್ರೆ ಭಾಳ ಇಷ್ಟ ಅಲ್ಲ, ಮತ್ತು ಜ್ಯೋತಿ ಮಾಡಿಳು ಅದು ಭೀ ಕೊಟ್ಟಳು. ಮತ್ತು ಈಗ ಲಾಸ್ಟಿಗೆ ಬರೋ ಟೈಮಿಗೆ ಕೊಟ್ಟಳು, ಅದೇನೋ ಹಾಕ್ಲಿಕ್ಕೆ ನೆನಪು ಬಂದಿಲ್ಲತ್ತ, ಅದಕ್ಕೆ ಮತ್ತು ಲಾಸ್ಟಿಗೆ ಕೊಟ್ಟಳು. ಅದನ್ನು ಈ ಕಡೆ ಹಿಂದೆ ಇಟ್ಟಿನಿ ನೋಡು. ಮಾಡಾಳೇನು? ಹ್ಞೂ ಅದೇನೋ ಬಾದಾಮಿ ಗೋಡಂಬಿ ಅದೆಲ್ಲ ಖಾಲಿ ಆಗಿತ್ತು. ಹೇಳ್ಬೇಕ್ರಿ ಅತ್ತಿ ನಿಮ್ಮ ಮಗನಿಗೆ ತೊಗೊಂಡು ಬರ್ಲಕ್ಕ ನೆನಪೇ ಬರಲ್ದು ಅಂತ ಅನ್ನತ್ತಳು. ಮತ್ತು ಯಾವಾಗ ಹೇಳ್ಯಾಳ ಏನೋ ತಂದು ಕೊಟ್ಟಂಗೆ ಕಾಣಿಸ್ತದ ಮಾಡ್ಯಾಳ. ಹ್ಞೂ ಮಸ್ತ್ ಮಾಡ್ಯಾಳ ಗೊತ್ತೇನೋ, ನೀವು ಒಳಗಿದ್ದು ಕಾಣಿಸ್ತದ. ಒಂದು ಕೊಟ್ಟಳು, ಟೇಸ್ಟ್ ನೋಡ್ರಿ ಮಾವರೇ ಅಂಥೇಳಿ ತಿಂದ. ತುಪ್ಪ ಕಂಡಪಟ್ಟಿ ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಎಲ್ಲ ಸಿಗ್ತಾವಲ್ಲ ಡ್ರೈ ಫ್ರೂಟ ಉಸ್ಸು ತೊಗೊಂಡು ಬಂದು ಹಾಕಿ ಮಾಡ್ಯಾಳ. ಮಸ್ತಾಗಿತ್ತು. ಏನ್ರಿ ಅಕ್ಕರೇ, ಮಗಳ ಮನೆಗೆ ಹೋಗ್ಲಾಗತ್ತೀರೇನು? ಅದಕ್ಕೆ ಇಷ್ಟೊಂದು ಖುಷಿದಾಗಿದ್ದೀರಿ ಎಲ್ಲರೂ. ಹ್ಞೂ ನೋಡಪ್ಪ, ಮಗಳ ಮನೆಗೆ ಹೋಗ್ಲಾಗತ್ತಿದ್ದೆವು. ಲಾಸ್ಟ್ ಟೈಮೇ ನೀನೇ ಬಂದಿದ್ದಲ್ಲ. ನೀನೇ ಬಂದಿದ್ದಲ್ಲ ಮತ್ತು ಕರ್ಕೊಂಡು ಹೋಗ್ಲಕ್ಕ ಬಿಡ್ಲಕ್ಕ ಎಲ್ಲ. ಈಗ ನೀ ನಮಗೆ ಖಾಯಂ ಆಗಿಬಿಟ್ಟಿದ್ದು ನೋಡಪ್ಪ. ಮತ್ತು ಹಾಗೆ ನೋಡ್ರಿ, ಒಂದು ಸರಿ ನಾನು ಯಾರಿಗ್ರ ಹಿಂಗೆ ಕರ್ಕೊಂಡೊಯ್ದು ಬಿಡೋದು ಮಾಡ್ದೆ ಅಂತಂದ್ರೆ ನಾನು ಹಿಂಗೆ ಚಲೋ ನಡೆಸ್ತೀನಲ್ರಿ, ಅದಕ್ಕೆ ನನಗೆ ಹೇಳ್ತಾರೆ ರೀ ಅವರು ಪದೇ ಪದೇ. ಅದು ಕಾಯಮೇ ಆಗ್ಬಿಡ್ತೀನಿ ರೀ ನಾನು. ಹಿಂಗಾಗಿ ಈಗ ಭಾಳ ಕಡೆಗೆ ನಾನು ಪರಿಚಯ ಆಗ್ಬಿಟ್ಟೀನಿ ರೀ. ಈಗ ನಮ್ಮ ಜೀವನ ಒಂದು ಇದ್ರ ಟ್ರ್ಯಾಕ್ ಮೇಲೆ ನಡ್ಲಿಕತ್ತದ ನೋಡ್ರಿ. ಭಾಳ ಬಡ್ತಾನೆ ಇತ್ತು ನಮ್ಮದು ಒಂದು ಕಾಲಕ್ಕೆ. ಹ್ಞೂ ಮತ್ತು ಕೆಲಸ ಚಲೋ ಮಾಡ್ತೀಯಪ್ಪ ನೀನು, ಹಾಗಾಗಿ ನಾನು ನಿನಗೆ ಹೇಳಿಬಿಟ್ಟ. ಲಾಸ್ಟ್ ಟೈಮ ನೀವು ಭಾಳ ಹೊತ್ತು ಮಾಡ್ಲಾಕತ್ತಿದ್ದು ಸಲಿಂದು ಜರ ನಾನೇ ಸಿಡಿ ಮಿಡಿ ಮಾಡಿದ್ರಿ. ಅಂದ್ರೂ ಪಾಪ ನೀವು ಅದು ಯಾವುದು ತಲೆಗೆ ಇಟ್ಕೊಲಾರ್ದೆ ಮತ್ತೆ ನನಗೆ ಹೇಳಿದ್ರಲ್ಲ, ನಂಗೆ ಭಾಳ ಖುಷಿ ಆಯ್ತು ರೀ ಅಣ್ಣರೇ. ಮತ್ತೆ ನಿಂದೇನು ತಪ್ಪಿದ್ದಿದ್ದಿಲ್ಲ ಬಿಡಪ್ಪ, ನಾವು ಹೇಳಿದ ಟೈಮಿಗೆ ಕರೆಕ್ಟ್ ಬಂದಿದ್ದೇವೆ ಅಂದ್ರೆ ನೀ ಯಾಕೆ ಹಂಗೆ ಸಿಟಿ ಮಾಡ್ತಿದ್ದಿ? ನಾವು ಜಲ್ದಿ ಬರಬೇಕು. ನಾವು ಹಿಂಗೆ ನಿಂತರ ಪಾಪ ನಿನಗೆ ಮತ್ತೆ ಬೇರೆ ಕಡೆಗೆ ಹೋಗೋದಿರ್ತದ. ನಿಮ್ಮದ ಬಗ್ಗೆನೂ ನಾವು ವಿಚಾರ ಮಾಡಿದ್ರೆ ನಮ್ಮ ಬಗ್ಗೆ ನೀವು ವಿಚಾರ ಮಾಡ್ತೀರಿ. ನಾವೇ ಮಾಡಲಿಲ್ಲ ತಂದ್ರೆ ಮತ್ತೆ ಯಾರಿಗಾದ್ರೂ ಸಿಟ್ಟು ಬರೋದಿಲ್ಲ. ಅಜ್ಜಿ ಅಜ್ಜಿ ನಂಗೆ ಏನಾರ ತಿನ್ನಕ್ ಕೊಡು, ತಿನ್ಕೋತ ಸುತ್ತಮುತ್ತ ಎಲ್ಲ ನೋಡ್ಕೊತ ಕೊಡ್ತೀನಂತ. ಇನ್ನು ಈಗ ನಾನು ಹಿಂದೆ ಬಂದು ಅದೆಲ್ಲ ತೆಗೆದು ಎಲ್ಲಿ ಕೊಟ್ಕೋತ ಕೂಡ್ಲವ. ಇರಲಿ ನಿಂದರು, ಇನ್ನೂ ಒಂದು ಅರ್ಧ ತಾಸು ಆಯಿತು ಬಂತು, ಮನೆಯೇ ಬಂತು. ಅಲ್ಲಿ ಹೋದ್ಮೇಲೆ ತಿನ್ನಟಂತ. ಅರ್ಧ ತಾಸು ಇಲ್ರಿ ಯಾಕರೆ, ಇನ್ನು ನಾವು ಒಂದು ಅರ್ಧ ಹಾದಿನೂ ಮುಟ್ಟಿಲ್ಲ, ಇನ್ನು ಭಾಳ ಟೈಮ್ ಹಿಡಿತದ್ರಿ. ಅಲ್ಲಿ ಮುಂದೆ ನಿಂದ್ರಿಸ್ತೀನಿ ತಗೋರಿ. ಏನಾರ ಒಂದಿಟ್ಟು ಬೇಕ್ರಿಯಾಗ ಅದು ಏನಾರ ತಿನ್ನಿಸ್ ತೊಗೊಂಡು ಕೊಡಿಸ್ರಿ. ಪಾಪ ಅದು ಹುಡುಗಿ ಕೇಳಾಗತ್ತದ, ಎಟ್ಟತ್ತು ಕಾಯ್ಕೊಂಡು ಕೂಡ್ಬೇಕು ಪಾಪ ಅದು. ಹ್ಞೂನಪ್ಪ, ಹಾಗೆ ಮಾಡು. ಅಲ್ಲಿ ಮುಂದೆ ಗಾಡಿ ಎಲ್ಲರ ಸೈಡಿಗೆ ಹಾಕು, ಆಕೆಗೆ ಏನಾರ ಒಂದಿಟ್ಟು ತಿನ್ನಕ್ಕಂತ ತಂದು ಕೊಡ್ತೀವಂತ. ಗುರಪ್ಪಣ್ಣ, ಗುರಪ್ಪಣ್ಣ. ನೀವಿದ್ದೀರಿ ಅಣ್ಣ? ನಾನು ಮತ್ತೆ ಯಾರು ಬಂದ್ರೇನೋ ಅಂತಂದ. ಅವ್ರು ಇಲ್ರಿ ಅಣ್ಣ, ಮನ್ಯಾಗ ಕೆಲ್ಸದ ಮೇಲೆ ಹೋಗ್ಯಾರ್ರಿ, ಊರ ಕಡೆಗೆ ಹೋಗ್ಯಾರ. ಜರ ನಮ್ಮದು ಹೊಲದ ಕೆಲಸ ಇತ್ತು, ಹಾಗಾಗಿ ಊರ ಕಡೆಗೆ ಹೋಗ್ಯಾರ್ರಿ. ಅವರು ಬರ್ಲಕ್ಕೆ ಮತ್ತೆ ಒಂದು 2-3 ದಿನನೇ ಬೇಕು. ನೀವೇನು ಅವತ್ತು ಕೆಲಸ ಮಾಡ್ತೀನಿ ಅಂತ ಹೇಳಿ ಎಲ್ಲಿಂದಲೇ ಇಟ್ಬಿಟ್ಟು ರೊಕ್ಕ ಸಮೇತ ತೊಗೊಂಡು ಹೋಗಿರಿ. ಹಿಂಗೆ ಮಾಡಿದ್ರೆ ಹೆಂಗೆ ರೀ ಅಣ್ಣ? ನಮಗೆ ಭಾಳ ಬೇಜಾರಾಯ್ತು ನೋಡ್ರಿ ಅವತ್ತು. ನನಗಂತೂ ಇಷ್ಟು ಸಿಟ್ಟು ಬಂದಿತ್ತು, ಭಾಳ ಸಿಟ್ಟು ಬಂದಿತ್ತು ನನಗೆ. ಮತ್ತು ಇವರು ಬಂದು ಎಲ್ಲ ಹೇಳ್ತಾರಲ್ಲ, ಮತ್ತು ಇರಲಿ ಬಿಡು, ಪರಿಸ್ಥಿತಿನೇ ಹಂಗಿತ್ತಲ್ಲ, ಏನು ಮಾಡ್ಬೇಕಂತ ಸುಮ್ಮಾದ. ಹ್ಞೂ ರೀ ಅಕ್ಕ, ಏನು ಮಾಡಲಿ, ಅವತ್ತ ನಂದು ಪರಿಸ್ಥಿತಿ ಹಾಗೆ ಐತ್ರಿ. ಇನ್ನು ನಿಮಗೆ ಹೇಳಿ ಹೋಗ್ಬೇಕು ಅಂತಂದ್ರೆ ನೀವು ಅವತ್ತ ಇದ್ದಿಲ್ಲ ಕಾಣಿಸ್ತದ್ರಿ. ಅವತ್ತ ನಾನು ನಿಮ್ಗೆ ಕರೆದ, ನೀವು ಕೇಳಿಲ್ರಿ, ಯಾರೂ ಬರಲೇ ಇಲ್ಲ ಹೊರಗೆ. ಹಾಗಾಗಿ ನಾನು ಹೋಗ್ಬಿಟ್ರಿ. ಆಯ್ತು ರೀ, ಈಗ ಅದು ಏನು ರೊಕ್ಕ ತೊಗೊಂಡಿದ್ದಲ್ರಿ, ಅದ್ರಾಗೆ ಅದೆಷ್ಟು ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳೀನಿ. ಗುರಪ್ಪಣ್ಣ ಆಯ್ತಪ್ಪ ಬಂದು ಮಾಡಿಕೊಡು ಅಂತ ಹೇಳಿರು, ಅದಕ್ಕೆ ಬಂದೀನಿ ನೋಡ್ರಿ. ಈಗ ಆಯ್ತು, ಈಗ ಕೆಲಸ ಚಾಲೂ ಮಾಡ್ತೀನಿ ರೀ. ಹ್ಞೂ ಅಪ್ಪ, ಒಂದು ಜರ ಜಲ್ದಿ ಮುಗಿಸ್ಕೊಡು. ನಮಗೆ ಭಾಳ ಹೈರಾಣ ಹೊಂಟದ. ಕಡೆ ಅಷ್ಟು ಬಿದ್ದಂಗೆ ಆಗ್ಬಿಟ್ಟದ. ನಮಗಲ್ಲಿ ಏನಾರ ಮಾಡಬೇಕು ಅಂತಂದ್ರೆ ಏನೂ ಆಗಬಾರ್ದು. ಮಳೆ ಬಂತಂದ್ರೆ ಪೂರ ಕೆಸರು ಆಗಿಬಿಡ್ತದ. ಅದಕ್ಕೆ ಅದೆಷ್ಟು ಜರ ಕೆಲಸ ಮುಗಿಸ್ಕೊಡಪ್ಪ. ಅದೆಷ್ಟು ಹಂಚ ಹಾಕಿಸ್ಬಿಡು, ನಮಗೆ ಚಿಂತೆ ಬಿಡ್ತದ ಕಡೆ. ನೋಡ್ರಿ ಅಕ್ಕೋರಿ, ಈಗೇನು ನಾ ಭಾಳ ಟೈಮ್ ತೊಗೊಳಲ್ರಿ, ಮಾಡಿ ಮುಗಿಸ್ತೀನಿ ತಗೋರಿ. ಜಲ್ದಿ ಮುಗಿಸ್ತೀನಿ ಅಂತ, ಒಂದು 2-3 ದಿನದಾಗ ಮುಗಿದೇ ಹೋಗ್ತದೆ ಅದೇನು.
ಅದಕ್ಕೆ ನೀನು ಒಂದು ವಾರ ಟೈಮ್ ತಗೋಪ್ಪ, ಒಂದು ವಾರ ಟೈಮ್ ತಗೋಣ. ಒಂದು ವಾರ ಟೈಮ್ ತಗೊಂಡು ಚಂದ ಮುಗಿಸ್ಕೊಡು ನೋಡು. ಇನ್ನೊಮ್ಮೆ ನಾವು ನಿನಗೆ ನೆನೆಸ್ಬೇಕು ಎಷ್ಟು ಚಂದ ಮಾಡಿಕೊಟ್ಟಿರು ಅಂಥೇಳಿ. ಇನ್ನೊಮ್ಮೆ ಏನಾರ ಇದ್ರೆ ನಾವು ನಿಮಗೆ ಹೇಳಬೇಕು. ಹಂಗೆ ಮಾಡಿಕೊಡ್ಬೇಕು ನೋಡಿ ನೀವು ನಮಗೆ. ರೀ ನೀವು ಇದೊಂದು ಸರಿ ನೋಡ್ರಿ, ನನ್ನ ಕೆಲಸ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಮತ್ತು ಇನ್ನೊಮ್ಮೆ ಏನಾರ ಇದ್ದಿತ್ತು ಅಂತಂದ್ರೆ ನೀವೇ ನನಗೆ ಕರಿತೀರಿ. ಹ್ಞೂ ಅಪ್ಪ, ಆಯ್ತು ತಗೋ. ನೀ ಕೆಲಸ ಮಾಡ್ತಿರು, ಒಂದು ತಟಕ ಚಾ ಅದು ಏನಾರ ಮಾಡಿಕೊಂಡು ಬರ್ತೀನಂತ. ಹ್ಞೂ ರೀ ಅಕ್ಕರಿ, ಆಯ್ತು. ಅದೇ ನಾ ಬಂದಿನಂತ ಹೇಳಕ್ಕೆ ಬಂದ. ಆಯ್ತು ತಗೋರಿ, ನಾನು ಕೆಲಸ ಮಾಡ್ಕೋತೀನಂತ. ಹ್ಞೂ ಅಪ್ಪ, ಆಯ್ತು ತಗೋ. ಮಾಡ್ಕೊ, ನೀನು ಕೆಲಸ ಮಾಡ್ಕೊ. ನಾನು ಚಾ ಅದು ಮಾಡ್ಕೊಂಡು ಬರ್ತೀನಿ ತಗೋ. ಹ್ಞೂ ರೀ ಅಕ್ಕ, ಆಯ್ತು ರೀ. ಬಂದನಲ್ಲಿ ಈ ಮನುಷ್ಯ ಇವತ್ತ ಒಂದು 2-3 ದಿನದಾಗ ಮಾಡಿಕೊಟ್ಟನಂತಂದ್ರೆ ನಿಶ್ಚಿಂತ ಆಗ್ಬಿಡ್ತು. ಪೂಜಾ, ಇಲ್ಲಿ ಬಾಜರ. ಹಾಂ ರೀ ಅತ್ತಿ, ಹೇಳ್ರಿ. ಅದು ಆ ಕಡೆ ಹಿತ್ತಲ ಕಡೆಗೆ ಅವ ಹಂಚಿ ರಿಪೇರಿ ಮಾಡ್ಲಿಕ್ಕೆ ಬಂದಾನ. ಅವನಿಗೆ ಒಂದು ತಟಕ್ಕೆ ಚಾ ಅದು ಮಾಡ್ಕೊಂಡು ಬಾ. ಹ್ಞೂ ರೀ ಅತ್ತಿ, ಆಯ್ತು ರೀ, ಮಾಡ್ಕೊಂಡು ಬರ್ತೀನತ್ತ. ಇದು ನಿಮಗೂ ಮಾಡ್ಲೇನ್ರಿ ಅತ್ತಿ ಚಾ? ಇಲ್ಲಿಲ್ಲ, ನನಗೇನು ಬ್ಯಾಡ ತಗೋ ಈಗ. ಅವನಿಗೆ ಅಷ್ಟೇ ಮಾಡ್ಕೊಂಡು ಬಾ. ಅವನಿಗಂದ್ರೇನು ಮತ್ತು ಸಂಗಟ ಒಂದಿಬ್ಬರು ಮುಗಾರು ಇದ್ದಿರಬೇಕು. ಒಟ್ಟು ಒಂದು 5 ಕಪ್ ಮಾಡು, ಒಂದು 5 ಕಪ್ ಚಾ ಮಾಡು. ಇರ್ತದೆ, ಯಾರ ಹಾಗೆ ಬಂದ್ರೆ ಕುಡಿತಾರೆ. ಹ್ಞೂ ರೀ ಅತ್ತಿ, ಆಯ್ತು ರೀ, ಮಾಡ್ತೀನಿ. ಇದು ಅತ್ತಿ ಸಕ್ರೆ ಖಾಲಿ ಆಗಿತ್ತು ರೀ. ನಾ ಹೇಳ್ಬೇಕಂತಂದ್ರೆ ಆಗಲೇ ಇಲ್ಲ. ಮುಂಜಾನೆ ನೋಡಿದ್ರಿ ಒಂದು ತಟಕಿತ್ತು, ಅದಿಷ್ಟೇ ಹಾಕಿ ನಿಮಗೆ ಮಾಡಿಕೊಟ್ಟ. ಈಗ ಮಾಡ್ಲಿಕ್ಕೆ ಸಕ್ರೆ ಇಲ್ಲರಿ ಅತ್ತಿ. ನಿನಗೆ ಎಷ್ಟು ಸರಿ ಹೇಳ್ತೀನಿ ನಾನು, ಏನಾರ ಮನೆ ಖಾಲಿ ಆಗಿತ್ತು ಅಂತಂದ್ರೆ ಮೊದಲೇ ಹೇಳವ, ಒಂದು 2-3 ದಿನ ಮುಂಚೆ ಹೇಳು, ತಂದು ಇಡ್ಲಿಕ್ಕೆ ಆಗ್ತದೆ ಅಂಥೇಳಿ. ಈಗ ನೋಡು, ಈಗ ಒಮ್ಮೆ ಆಯ್ತು ಅಂತ ಹೇಳ್ದು. ಈಗ ಹೆಂಗೆ ತೊಗೊಂಡು ಬರಬೇಕು? ಮನೆಯಾಗಿಲ್ಲಿ ನಿಮ್ಮ ಮಾವು ಇಲ್ಲ, ಯಾರೂ ಇಲ್ಲ. ಈಗ ನಾನು ಹೋಗ್ಬೇಕಾ ಅಂಗಡಿಗೆ ಸಕ್ರೆ ತರ್ಲಿಕ್ಕೆ? ಏನು ನೀನು ಕಳಿಸ್ಬೇಕು? ನೀನು ಕಳ್ಸೋದು ಇದು ಇಲ್ಲ ಬಿಡು. ಮತ್ತು ನೀನು ಕಳಿಸ್ದಂದ್ರೆ ಮತ್ತಾಕಿ ಜನ ಮನೆ ಹಿಡ್ಕೊಂಡು ಕೂತು ಬಿಡ್ತಿ. ತಡಿ, ನಾನೇ ನೋಡ್ತೀನಂತ. ಇದು ಬೆಲ್ಲ ಅದೇನು? ಬೆಲ್ಲ ಇದ್ರೆ ಬೆಲ್ಲ ಹಾಕಿ ಮಾಡು. ಹ್ಞೂ ರೀ ಅತ್ತಿ, ಈಗ ಬೆಲ್ಲ ಅದ, ನನಗೆ ನೆನಪಿಲ್ಲ ನೋಡ್ರಿ. ಆಯ್ತು ತಗೋರಿ ಅತ್ತಿ, ಬೆಲ್ಲ ಹಾಕಿ ಮಾಡ್ತೀನಂತ. ಹಿಂಗೆ ವಿಚಾರ ಮಾಡ್ಬೇಕು ಮನುಷ್ಯ. ಏನಾರ ಇದ್ದಿಲ್ಲ ಅಂತಂದ್ರೆ ಪಟಕ್ನೆ ಹೋಗೋದು, ಅಂಗಡಿಗೆ ಹೋಗಿ ತರೋದಲ್ಲ. ಅದ್ರ ಬದಲಿ ಮತ್ತೇನದ ಅದು ಹಾಕಿ ಮಾಡಬೇಕು. ಎಲ್ಲಕ್ಕ ತಟಕ ಪಟ್ಕಕ್ಕ ಅಂಗಡಿಗೆ ಹೋಗಂತಂದ್ರೆ ಇಲ್ಲೇನು ಸಣ್ಣ ಮಕ್ಕಳವ ತೊಗೊಂಡು ಬರ್ಲಕ್ಕ? ಇನ್ನು ನನ್ನ ಮೊಮ್ಮಕ್ಕಳು ಅವ, ಅವಕ್ಕೇನು ಗೊತ್ತಾಗಲ್ಲ, ಏನಿಲ್ಲ. ಹಾಕು ಬೆಲ್ಲ ಹಾಕಿ ಮಾಡು. ಹ್ಞೂ ರೀ ಅತ್ತಿ, ಆಯ್ತು ರೀ, ಮಾಡ್ಕೊಂಡು ಬರ್ತೀನಿ ತಗೋರಿ. ಅವ್ವ, ಇವತ್ತ ನಾನು ನಿಮ್ಮ ಮಳೆ ಮತ್ತು ಮಕ್ಕಳು ಎಲ್ಲ ಸ್ವಲ್ಪ ಹೊರಗೆ ಹೋಗ್ಬೇಕಲ್ಲತ್ತೀವಿ. ಊಟ ಅದು ಎಲ್ಲ ಸಂಜೆಗೆ ಅಲ್ಲೇ ಮಾಡ್ಕೊಂಡು ಬರ್ತೀವಿ. ಮನೆಯಾಗೇನು ಅಡುಗೆದು ಮಾಡಿಸ್ಬೇಡ ನಮ್ಮ ಸಲಿಂದು. ಹಾಗೆ ನಿನಗೆ ಏನಾರ ಬೇಕಾದ್ರೆ ಹೇಳು, ಮತ್ತು ತೊಗೊಂಡು ಬರ್ತೀನತ್ತ. ಮತ್ತೆ ಯಾಕೆ ಸುಮ್ಮನೆ ಅಡುಗೆದು ಮಾಡ್ತೀರಿ? ಏನಾರ ತಿನ್ಬೇಕನ್ಸರಿ ಹೇಳು, ನಾ ತೊಗೊಂಡು ಬರ್ತೀನತ್ತ. ಹೌದಾ? ಆಯ್ತು ತಗೋ, ಚಲೋ ಆಯ್ತು ತಗೋ. ನಿನಗೂ ಮನ್ಯಾಗ ಕುಂತು ಬೇಸರ ಬಂದಿತ್ತು. ಹೋಗಿ ಬರ್ರಿ ಮಕ್ಕಳು, ನೀನು ನಿನ್ನ ಗಂಡೆಲ್ಲ ಹೋಗಿ ಬರ್ರಿ. ಬೇಡವ, ನಮಗೇನು ತಿನ್ನಿಸ್ತಾರ್ಲಕ್ಕೆ ಹೋಗ್ಬೇಡ್ರಿ. ನಮಗೆ ಹೊರಗಿಂದು ಅದೆಲ್ಲ ಊಟ ಪಾಠ ಅಷ್ಟು ಇಷ್ಟ ಆಗಲ್ಲ. ಬೇಡ, ಮನೆಗೆ ಏನಾರ ಮಾಡಿಕೊಂಡು ತಿಂತೀವಂತ. ಆಯ್ತು, ನಿನಗೇನು ಅಡುಗೆದು ಮಾಡ್ಸಲ್ ತಗೋ. ನೀನು ಚಂದ ಹೊರಗೆ ಊಟ ಅದು ಮಾಡ್ಕೊಂಡು ಬರ್ರಿ ಸಾವ್ಕಾಸಿ. ಬಾ, ಯಾವಾಗಾರ ಒಂದ್ಸರಿ ತಿಂದ್ರೆ ಏನಾಗಲ್ಲವ ಹೊರಗಿಂದು. ಏನಾರ ಹೇಳು, ನಾ ತೊಗೊಂಡು ಬರ್ತೀನಂತ. ಇಲ್ಲ ಇದು ತೊಗೊಂಡು ಬರ್ಲೇನು? ನಿನಗೆ ಮಸಾಲೆ ದೋಸೆ ಭಾಳ ಇಷ್ಟ ಅಲ್ಲ, ಮಸಾಲೆ ದೋಸೆ ತೊಗೊಂಡು ಬರ್ಲೇನು? ಇಲ್ಲ ಚಪಾತಿ ಮತ್ತು ಪನ್ನೀರ, ಕಾಜು ಕುರ್ಮ ಇದೆಲ್ಲ ತೊಗೊಂಡು ಬರಲಿ ಸುಮ್ಮ? ಬೇಡವ, ಬೇಡ ಮಗಳೇ, ಬೇಡ. ಅದು ಏನಾಗ್ಯದ ಗೊತ್ತೇನೋ, ಮನೆ ನಿಮ್ಮ ಅಪ್ಪನೂ ಇಲ್ಲಲ್ಲ, ನನಗೆ ಅದು ಅವ್ರಿಗೆ ಬಿಟ್ಟು ತಿನ್ನೋಕೆ ಮನಸ್ಸಿಲ್ಲವ. ಅದಕ್ಕೆ ಬೇಡ. ಮನೆಗೆ ಒಂದಿಟ್ಟು ಏನಾರ ಅನ್ನ ಸಾಂಬಾರು ಮಾಡ್ಲಿಕ್ಕೆ ಹೇಳ್ತೀನಿ, ಕೀಗಿ ಮಾಡ್ತಾ ತಗೋ, ನಾ ತಿಂತೀನಿ. ನಾನು ವಿಚಾರ ಮಾಡಬೇಡವ, ನೀನು ಹೋಗಿ ಬಾ. ಹೋಗಿ ಬರ್ರಿ. ಪಾಪ ಹಳೆಗೂ ಮತ್ತೆ ಟೈಮ್ ಸಿಗಲ್ಲ, ಏನಿಲ್ಲ. ಬಿಸ್ನೆಸ್ ಅನ್ಕೋತ ಓಡಾಡ್ತಿರ್ತಾರ. ಏನೋ ಟೈಮ್ ಸಿಕ್ಕದ ಕರ್ಕೊಂಡು ಹೋಗ್ಲಾಗತ್ತಾರ. ಚಂದ ಹೋಗಿ ಬಾ. ಹ್ಞೂ ಅವ್ವ, ಆಯ್ತು ತಗೋ. ಅವ್ವ, ಐಸ್ ಕ್ರೀಮ್ನ ತೊಗೊಂಡು ಬರ್ತೀನವ. ಬ್ಯಾಡ ಮಗಳೇ, ಎಷ್ಟು ಥಂಡಿ ಇದೆ ಇಲ್ಲಿ. ಇಂಥ ಚಳಿಗೆ ನಾ ಇಲ್ಲ ಐಸ್ ಕ್ರೀಮ್ ತಿಲ್ಲಿ. ನನಗೇನು ಬೇಡಂದಿಲ್ಲ. ನೀವು ಇಟ್ಟು ಹೋಗಿ ಬರ್ರಿ, ನಂಗೆ ಅದೇ ಖುಷಿ ಇದೆ, ಸಾಕು. ಆಯ್ತು ತಗೋವ, ಆಯ್ತು. ನಾವೇ ಹೋಗಿ ಬರ್ತೀವಂತ, ಮನೆ ಕಡೆ ಹುಷಾರು. ಹ್ಞೂ ಆಯ್ತು ತಗೋ, ಹೋಗಿ ಬಾ. ನನ್ನ ಮಗಳು ನನ್ನ ಮೇಲೆ ಎಷ್ಟು ಜೀವ ಅದಾಳು ನೋಡು. ಒಟ್ಟೇನು ಬಿಟ್ಟು ತಿನ್ನಲ್ಲಂತ. ಇವ ಮನುಷ್ಯ ಕೆಲಸ ಹೆಂಗೆ ಮಾಡ್ಲಕತ್ತಾನೆ ನೋಡ್ತೀನಿ. ಕಡಿ ಒಬ್ರು ಎದುರು ನಿಂದಿರ್ಬೇಕು. ಇದ್ದಿಲ್ಲ ಅಂತಂದ್ರೆ ಅವ್ರು ಏನು ಚಂದ ಮಾಡಲ್ಲ, ಏನಿಲ್ಲ. ಅಣ್ಣರೇ, ಗಾಡಿ ಈ ಕಡೆ ಸೈಡಿಗೆ ಹಾಕ್ತೀನಿ. ಪಾಪ ಅದು ಹುಡುಗಿ ಎಟ್ಟತ್ತೈತು, ಏನಾರ ತಿನ್ನಕ್ಕೆ ಕೊಡ್ರಿ ಅನ್ನಕತ್ತಾಳ. ಇಲ್ಲಿ ಬಾಜಿಗೆ ಒಂದು ಬೇಕ್ರಿ ಅದ ರೀ, ಅಲ್ಲೇ ಏನಾರ ತೊಗೊಂಡು ಬರ್ತೀರಿ ನೋಡ್ರಿ.
ತಮ್ಮ ಅದು ಬೇಕ್ರಿ ಬಲ್ಲಿ ಏನು ನಿಂದ್ರಿಸ್ಬೇಡ. ಅದು ಎಲ್ಲರ ಇಲ್ಲಿ ಹೋಟೆಲ್ ಅದು ಇರ್ತಾವಲ್ಲ, ಅಲ್ಲಿ ಹೋಟೆಲ್ ಬಲ್ಲಿ ನಿಂದ್ರಿಸು. ಒಂದು ತಟಕ್ಕೆ ಚಾ ಕುಡೆ, ಮತ್ತೆ ಎಲ್ಲರೂ ಒಂದಿಟ್ಟು ಚಾ ಕುಡ್ದು ಒಂದಿಟ್ಟು ಏನಾರ ನಾಷ್ಟ ಅದು ತಿಂದರಾಯ್ತು. ಆಕಿಗೂ ಅಲ್ಲೇ ಏನಾರ ಇಟ್ಟು ತಿನ್ನಕ್ಕೆ ಕೊಡಿಸ್ತೀನಂತ. ಸುಮ್ಮನೆ ಬೇಕ್ರಿದೆಲ್ಲ ಬೇಡ. ಹ್ಞೂ ರೀ ಅಣ್ಣಾರೇ, ಆಯ್ತು ರೀ. ನನಗೂ ಚಹಾ ಕುಡಿಬೇಕು ಅನಿಸ್ಲಕತ್ತಿತ್ತು. ಚಲೋ ಆಯ್ತು ತಗೋರಿ, ಮತ್ತು ಹೋಟೆಲ್ ಬಲ್ಲಿ ನಿಂದ್ರಿಸ್ತೀನಂತ. ಹ್ಞೂ ರೀ, ನನಗೂ ಒಂದಿಟ್ಟು ಮಸಾಲೆ ದೋಸೆ ತಿಂದು ಒಂದಿಟ್ಟು ಚಹಾ ಕುಡಿಬೇಕು ಅನಿಸಿತ್ತು. ಆಯ್ತು ತಗೋರಿ, ಹೋಟೆಲ್ ಬಲ್ಲೇ ನಿಂದಿರ್ಸ್ಲಿಕ್ಕೆ ಹೇಳಿ ಚಲೋ ಮಾಡ್ರಿ. ಅಜ್ಜಿ ಅಜ್ಜಿ ನನಗೆ ಕೇಕ್ ಬೇಕು. ಹ್ಞೂ ಆಯ್ತು ತಗೋವ, ಕೇಕ್ನು ತೊಗೊಂಡು ಹೋಗಮಂತ. ಹಾಂ, ಅಲ್ಲಿ ಹೋಟೆಲ್ನಾಗ ಹೋಗಿ ಒಂದಿಟ್ಟು ನಾಷ್ಟ ಪಾಷ್ಟ ಮಾಡಿ ಚಹಾ ಕುಡಿದು ಹಾಗೆ ಹೋಗಾಗ ನಿನಗೊಂದು ಕೇಕ್ ಕೊಡಿಸ್ತೀನಂತ ಮಗಳೇ. ನಂಗೆ ಅಜ್ಜಿ ಕೇಕ್ ಕಡಿಸ್ತಾಳಂತ. ಅಕ್ಕ ಇಲ್ಲಿ ಅಜ್ಜಂದು ಅಜ್ಜಿ 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 ಅಂತ ಎಷ್ಟು ಹೊಗಳ್ತಾಳ ನೋಡು ಮೊಮ್ಮಗಳು. ರೊಕ್ಕ ಖಾಲಿ ಆಗೋದು ಅಜ್ಜಂದು, ಹೆಸರು ಬರೋದು ಅಜ್ಜಿದು. ಅದು ಕರೆ ಬಿಡ್ರಿ ಅಣ್ಣಾರೇ, ಎಷ್ಟೊತ್ತೈತೆ ನೋಡ್ಲಕತ್ತೀನಿ ಮೊಮ್ಮಗಳು ಬರೀ ಅಜ್ಜಿ ಅಜ್ಜಿ ಎಲ್ಲಗತ್ತಾಳ. ಅಜ್ಜ ಅಂತ ಅನ್ನಲೇ ಹೋಗ್ಯಾಳ. ಅಜ್ಜಾಗೇನು ಕೊಡಸಂತನೂ ಕೇಳಲು ಹೋಗ್ಯಾಳ, ಅಜ್ಜಾಗೇನು ಮಾತನ್ನೂ ಆಡಲು ಹೋಗ್ಯಾಳ. ಅಂದ್ರೆ ಅಜ್ಜಿಗೆ ಭಾಳ ಹಚ್ಕೊಂಡಾಳ ಕಾಣಿಸ್ತದ ಮೊಮ್ಮಗಳು. ಹ್ಞೂನಪ್ಪ, ಅಜ್ಜಿ ಮೇಲೆ ಭಾಳ ಜೀವ ಅದಾಳಕಿ. ನಾನು ಹೆಚ್ಚಿಗೆ ಮನೆಗೆ ಇರಲ್ಲಲ್ಲ, ಹಾಗಾಗಿ ಆಕಿ ಅವ್ರ ಅಜ್ಜಿನೇ ಇರ್ತಾಳಲ್ಲ, ಹಾಗಾಗಿ ಅಜ್ಜಿ ಅಜ್ಜಿ ಅನ್ಕೋತ ಅಜ್ಜಿದೇ ರೂಢ ಆಗ್ಬಿಟ್ಟದಕಿ. ಹಂಗೆ ಅಲ್ಲಪ್ಪ ಮಕ್ಕಳು, ಯಾರು ಹೆಚ್ಚಿಗೆ ಅವಕ್ಕ ಮಾತುಕತೆ ಆಡ್ತೀವಿ ಅವರೇ ಚಂದ ಕಾಣಿಸ್ತಾರ. ಇವರು ಪಾಪ ಹೊಲ ಮನೆ ಅನ್ಕೊಂಡು ಓಡಾಡೋದಿರ್ತದೆ ಇವರಿಗೆ, ಹಾಗಾಗಿ ಮನೆಗೆ ಹೆಚ್ಚಿಗೆ ಇರಲ್ಲಲ್ಲ, ಆಕೆಗೆ ಜಾಸ್ತಿ ರೂಢ ಇಲ್ಲ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ. ಪ್ಲೀಸ್ ಕತೆಗೊಂದು ಲೈಕ್ ಕೊಡ್ರಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲಾಕತ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.